ಸಿವಿಲ್ ಪೊಲೀಸ್ ಪರೀಕ್ಷೆ ಬರೆಯುತ್ತಿರುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಕೆಎತಿಯಿಂದ ಒಂದು ಸೂಚನೆಗಳನ್ನು ರಿಲೀಸ್ ಮಾಡಿದ್ದಾರೆ. ಯಾರು ಪರೀಕ್ಷೆಗಳನ್ನು ಬರಿತಾ ಇದ್ರಿ ದಯವಿಟ್ಟು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಇನ್ಸ್ಟ್ರಕ್ಷನ್ನು ಮತ್ತು OMRನಲ್ಲಿ ಒಂದು ತಮಗೆ ಎಲ್ಲ ಚೇಂಜಸ್ಗಳನ್ನು ಮಾಡಿರ್ತಾರೆ. ಕೆಎದವರು ಡೈರೆಕ್ಟ್ ಎಕ್ಸಾಮ್ಗೆ ಹೋದರೆ ನೀವು ಕನ್ಫ್ಯೂಸ್ ಆಗುವ ಸಾಧ್ಯತೆ ಇದೆ. ಏನೆಲ್ಲ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿರ್ತಾರೆ ಅದನ್ನು ನೀವು ನಿಮ್ಮ ಹಾಲ್ ಟಿಕೆಟ್ ಹಿಂದಿನ ಸೈಡೇ ತಮಗೆ ಪ್ರಿಂಟ್ ಮಾಡಿ ಕೊಟ್ಟಿರ್ತಾರೆ. ಅದನ್ನು ಇಲ್ಲ ಒಂದ್ಸರಿ ಓದ್ಕೊಳ್ಳಿ, ಇಲ್ಲ ಈ ವಿಡಿಯೋ ಕಂಪ್ಲೀಟಾಗಿ ನೋಡೋದನ್ನು ಮರಿಬೇಡಿ. ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಏನೆಲ್ಲ ಸೂಚನೆಗಳು ಅಂದರೆ ಇನ್ಸ್ಟ್ರಕ್ಷನ್ಗಳನ್ನು ಏನೇನು ಕೊಟ್ಟಿರ್ತಾರೆ, ನೀವು ಎಕ್ಸಾಮ್ ಬರೆಯೋ ಮುಂಚೆ ಏನೆಲ್ಲ ಮಾಡಬೇಕಾಗುತ್ತೆ, ಏನು ಮಾಡಬಾರ್ದು ಎಲ್ಲ ಡೀಟೇಲ್ಸನ್ನು KA ಒಂದು ತಮ್ಮ ಹಾಲ್ ಟಿಕೆಟ್ ಕೂಡನೇ ತಮಗೆ ಇನ್ಸ್ಟ್ರಕ್ಷನ್ನ ಇಲ್ಲಿ ಕೊಟ್ಟಿರ್ತಾರೆ. ಏನೆಲ್ಲ ಕೊಟ್ಟಿರ್ತಾರೆ ನೋಡಿ. ಮೊದಲನೆಗೆ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿರ್ತಾರೆ, ಇತ್ತೀಚೆಗೆ ಬಸ್ಸು ರೈಲು ಇತ್ಯಾದಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕಿಂತ 2 ಗಂಟೆ ಮೊದಲು ಪರೀಕ್ಷಾ ಕೇಂದ್ರವನ್ನು ತಲುಪಲು ಅಭ್ಯರ್ಥಿಗಳು ಹೆಚ್ಚಿನ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಎಂದು ಇಲ್ಲಿ ಒಂದು ಡೀಟೇಲ್ಸನ್ನು ಅಪ್ಡಿರ್ತಾರೆ. ಇಲ್ಲಿ ಬಸ್ಸು ಟ್ರೈನು ಲೇಟ್ ಆದಾಗಿದೆ ಅಂದರೆ ಅವರು ಯಾರು ಇಲ್ಲಿ ತಮಗೆ ಎಕ್ಸ್ಕ್ಯೂಸ್ ಕೊಡಲ್ಲ. 2 ಗಂಟೆ ನೀವು ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಇಲ್ಲಿ ನೀವು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನೋಡೋದಾದ್ರೆ ನೋಡಿ, ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿ ಒಳಗೆ ಯಾವುದೇ ಆಧುನಿಕ ಎಲೆಕ್ಟ್ರಾನಿಕ್ ಉಪಕರಣಗಳು, ಕ್ಯಾಲ್ಕುಲೇಟರ್, ಮೊಬೈಲ್ ಫೋನ್, ಬ್ಲೂಟೂತ್ ಪೇಪರ್ ಮತ್ತು ಚೀಟ್ ಬುಕ್ಸ್ ಇತ್ಯಾದಿಗಳನ್ನು ತರುವುದು ನಿಷೇಧಿಸಲಾಗಿದೆ. ಆಲ್ರೆಡಿ ಇದೆಲ್ಲ ನಿಮಗೆಲ್ಲ ಗೊತ್ತಿರುವ ಸಂಗತಿ ಇರುತ್ತದೆ. ಇದರ ಜೊತೆಗೆ ಇಲ್ಲಿ ನೀವು ನೋಡೋದಾದ್ರೆ ಈ ಪ್ರವೇಶ ಪತ್ರದ ಒಂದು ಹಾಲ್ ಟಿಕೆಟ್ ಜೊತೆ ನೀವು ಏನೇನೋ ಒಯ್ಯಬೇಕು ನೋಡಿ. ಅಭ್ಯರ್ಥಿಗಳು ಕಡ್ಡಾಯವಾಗಿ ಮಾನ್ಯತೆ ಇರುವ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನು ಅಂದರೆ ಒಂದು ID ಪ್ರೂಫ್ ನೋಡಿ, ಡ್ರೈವಿಂಗ್ ಲೈಸೆನ್ಸ್ ನಡೆಯುತ್ತೆ, ಪಾಸ್ಪೋರ್ಟ್ ನಡೆಯುತ್ತೆ, ಆಧಾರ್ ಕಾರ್ಡ್ ನಡೆಯುತ್ತೆ, ಪ್ಯಾನ್ ಕಾರ್ಡು ಮತ್ತು ಮತದಾರ ಗುರುತಿನ ಚೀಟಿ ಅಥವಾ ತೆಗೆದುಕೊಂಡು ನೀವು ಎಕ್ಸಾಮ್ಗೆ ಹೋಗಬೇಕಾಗುತ್ತೆ ನೋಡಿ. ಒಂದು ಯಾವುದಾದ್ರೂ ನಿಮಗೆ ID ಪ್ರೂಫ್ ಇರಲೇಬೇಕಾಗುತ್ತದೆ. ನೀವು ನಿಮ್ಮ ಸಿಂಪಲ್ ಆಗಿ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಕ್ಯಾರಿ ಮಾಡಿರಿ. ಒರಿಜಿನಲ್ ಆಧಾರ್ ಕಾರ್ಡ್ಗಳನ್ನು ಕ್ಯಾರಿ ಮಾಡಿ. ಯಾರು ಜೆರಾಕ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಡಿ. ಒರಿಜಿನಲ್ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನೀವು ತೆಗೆದುಕೊಂಡು ಹೋಗುವುದು ಇಲ್ಲಿ ಸೂಕ್ತವಾಗಿರುತ್ತೆ ನೋಡಿ. ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿ ಒಳಗೆ ಯಾವುದೇ ರೀತಿಯ ಒಂದು ಕೈ ಗಡಿಯಾರವನ್ನು ಕಟ್ಟಿಕೊಂಡು ತೆಗೆದುಕೊಂಡು ಹೋಗುವಂತಿಲ್ಲ. ಇಲ್ಲಿ ನೋಡಿ, ನೀವು ಟೈಮ್ ನೋಡೋಕೆ ನಾವು ನಾರ್ಮಲ್ ವಾಚ್ಗಳನ್ನು ತೆಗೆದುಕೊಂಡು ಹೋಗ್ತೀವಿ, ಸ್ಮಾರ್ಟ್ ವಾಚ್ ತೊಗೊಂಡು ಹೋಗ್ತೀವಿ. ಈ ತರಹದ ಯಾವುದೇ ಗಡಿಯಾರಗಳನ್ನು ಇಲ್ಲಿ ಟೋಟಲ್ಲಾಗಿ ತಮಗೆ ವಾಚ್ಗಳನ್ನು ಇಲ್ಲಿ ನಿಷೇಧಿಸಲಾಗಿದೆ. ಅಲ್ಲಿ ವಾರ್ನಿಂಗ್ ಬೆಲ್ಗಳು ತಮಗೆ ಕರೆಕ್ಟಾಗಿ ಟೈಮಿಂಗ್ ವೈಸ್ ತಮಗೆ ವಾರ್ನಿಂಗ್ ಬೆಲ್ ಸೌಂಡ್ ತಮಗೆ ಕೇಳಿಸುತ್ತೆ. ಯಾರು ಕೈ ಗಡಿಯಾರಗಳನ್ನು ಇಲ್ಲಿ ತೆಗೆದುಕೊಂಡು ಹೋಗಬಾರ್ದು. ನಂತರ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅಭ್ಯರ್ಥಿಗಳು ಒಂದು ಪರೀಕ್ಷೆ ಪ್ರಾರಂಭವಾಗುವ ಮೊದಲನೇ ಬೆಲ್ ಆದ ತಕ್ಷಣ ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿ ತಮ್ಮ ನಿಗದಿತ ಆಸನಗಳಲ್ಲಿ ನೀವು ಕುಳಿತುಕೊಳ್ಳಬೇಕು ಎಂಬುದು ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. 3ನೇ ಬೆಲ್ ಆದ ನಂತರ ಅಭ್ಯರ್ಥಿಗಳು ಪರೀಕ್ಷೆ ಕೊಠಡಿಯನ್ನು ಪ್ರವೇಶಿಸಲು ಅನುಮತಿ ಇರುವುದಿಲ್ಲ. 3rd ಬೆಲ್ ಆದ ತಕ್ಷಣ ಯಾವುದೇ ಕಾರಣಕ್ಕೂ ತಮಗೆ ಒಂದು ಎಕ್ಸಾಮ್ ಸೆಂಟರ್ಗಳಲ್ಲಿ ಎಂಟ್ರಿ ಕೊಡುವುದಿಲ್ಲ. 3ನೇ ಬೆಂಕ್ ಆಗೋಕ್ಕಿಂತ ಮುಂಚೆನೇ ನೀವು ಪ್ರವೇಶ ಕೊಠಡಿಯನ್ನು ಸೇರಿಕೊಂಡು ನಿಮ್ಮ ಸೀಟನ್ನು ನೀವು ಕೂತ್ಕೋಬೇಕು. ಅಭ್ಯರ್ಥಿಗಳು ಇಲ್ಲಿ ನೋಡಿ, ಬ್ಲೂ ಅಥವಾ ಬ್ಲ್ಯಾಕ್ ಒಂದು ಶಾಯಿಯ ಬಾಲ್ ಪೆನ್ಗಳನ್ನು ನೀವು ಒಂದು OMR ತುಂಬಲು ನೀವೇ ಖುದ್ದಾಗಿ ತೆಗೆದುಕೊಂಡು ಹೋಗಬೇಕು. ಅಂದರೆ ಪೆನ್ಗಳನ್ನು ನೀವೇ ತೆಗೆದುಕೊಂಡು ಹೋಗಬೇಕು. ಬ್ಲೂ ಅಥವಾ ಬ್ಲ್ಯಾಕ್ ಪೆನ್ಗಳನ್ನು ನೀವು ಯೂಸ್ ಮಾಡಬೇಕು. ನಂತರ ಇಲ್ಲಿ ಕೊಟ್ಟಿರ್ತಾರೆ, ಮೊದಲನೇ ಬೆಲ್ ಆದ ನಂತರ ನೀಡಲಾಗುವ OMR ಉತ್ತರ ಪತ್ರಿಕೆಯಲ್ಲಿ ತಮ್ಮ ಹೆಸರನ್ನು ಇಲ್ಲಿ ಬರಬೇಕಾಗುತ್ತದೆ. ಫಸ್ಟ್ ಬೆಲ್ ಆದ ತಕ್ಷಣ ತಮಗೆ OMR ಪಟ್ಟಿಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಿಮ್ಮ ಹೆಸರು, ರಿಜಿಸ್ಟರ್ ನಂಬರು ಎಲ್ಲ ಸರಿಯಾಗಿ ತುಂಬಿಕೊಳ್ಳಿ. ನಂತರ ಇಲ್ಲಿ ಮೇನ್ ಆಗಿ ಒಂದು ಮಾಹಿತಿಯನ್ನು ಕೊನೆಗೆ ಕೊಟ್ಟಿರ್ತಾರೆ ನೋಡಿ. ಇದೆಲ್ಲ ನೋಡೋಣ ಕೊನೆಯವರೆಗೆ. ಇಲ್ಲಿ ನೋಡಿ, ಪರೀಕ್ಷೆ ಕೇಂದ್ರಕ್ಕೆ ಪ್ರವೇಶಿಸಲು ಫೇಸ್ ಡಿಟೆಕ್ಷನ್ ಒಂದು ವ್ಯವಸ್ಥೆಯನ್ನು ಇಲ್ಲಿ ಅಳವಡಿಸುತ್ತಾರೆ. ಹೀಗಾಗಿ ನೀವು ಅಭ್ಯರ್ಥಿಗಳು ಆ ಒಂದು ಪರೀಕ್ಷೆಯ ಒಂದು ವೇಳೆಗಿಂತ 2 ಗಂಟೆಯ ಮೊದಲು ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಫೇಸ್ ರಿಕಗ್ನಿಷನ್ ಒಂದು ಏನು ಪ್ರೊಸೆಸ್ ಇರುತ್ತೆ ಅದನ್ನು ನೀವು ಮೊದಲು ಕಂಪ್ಲೀಟ್ ಮಾಡಬೇಕು. ಅದರ ನಂತರ ತಮಗೆ ಒಂದು ಪರೀಕ್ಷಾ ಕೊಠಡಿಯಲ್ಲಿ ಪ್ರವೇಶವನ್ನು ಇಲ್ಲಿ ಕೊಡ್ತಾರೆ. ಅದಾದ ನಂತರ ಋಣಾತ್ಮಕ ಮೌಲ್ಯಮಾಪನವಿದ್ದು ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂಕಗಳನ್ನು ಇಲ್ಲಿ ತಮಗೆ ಕಡಿತ ಮಾಡ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನೆಗೆಟಿವ್ ಮಾರ್ಕ್ಸ್ ಇದೆ ನೋಡಿ, ಪ್ರತಿ 4 ಉತ್ತರಕ್ಕೆ 1 ಸರಿ ಉತ್ತರವನ್ನು ಇಲ್ಲಿ ಮೈನಸ್ ಮಾಡಲಾಗುತ್ತೆ. ಇಲ್ಲಿ KEತಿಯಿಂದ ಮೇನ್ ಆಗಿ ಒಂದು ಅಪ್ಡೇಟ್ ಆಗಿರೋದು ಇದೆ ನೋಡಿ. ಲಾಸ್ಟ್ ಕಾಲಮ್ನಲ್ಲಿ
ಇಲ್ಲಿ ತಮಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಸರಿಯಾದ ಉತ್ತರ ಗೊತ್ತಿಲ್ಲದಿದ್ದರೆ ಕಡ್ಡಾಯವಾಗಿ 5ನೇ ವೃತ್ತವನ್ನು ಶೇಡ್ ಮಾಡಬೇಕು. ನಿಮಗೆ ಒಂದೊಂದು ಸರಿ ನಾರ್ಮಲಾಗಿ ಏನು ಮಾಡ್ತೀರಿ, OMR ಶೀಟ್ನಲ್ಲಿ ತಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಹಾಗೆ ಅದೊಂದು ಕಾಲಮ್ನ ಒಂದು ಕ್ವಶನ್ನ ಶೇಡ್ ಮಾಡೋದನ್ನು ಬಿಟ್ಬಿಡ್ತೀರಿ. ಈ ಸತಿ ಎಲ್ಲ ಚೇಂಜ್ ಮಾಡಿರ್ತಾರೆ. ನಿಮಗೆ ಕ್ವಶನ್ ಗೊತ್ತಿಲ್ಲ ಅಂದ್ರೂ ನಿಮಗೆ 5ನೇ ಒಂದು ಲಾಸ್ಟ್ ಆಪ್ಷನ್ ಏನಿರುತ್ತೆ ಅದನ್ನು ನೀವು ಕಂಪಲ್ಸರಿ ಶೇಡ್ ಮಾಡಲೇಬೇಕು. ಇದಕ್ಕೆ ನಿಮಗೆ ಒಂದು ಪರೀಕ್ಷಾ ಅವಧಿ ಮುಗಿದ ನಂತರ ಒಂದು 5 ನಿಮಿಷ ನಮಗೆ ಯಾವ್ಯಾವ ನೀವು ಆನ್ಸರ್ಗಳನ್ನು ಫಿಲ್ ಮಾಡಿಲ್ಲ ಅದಕ್ಕೆ 5 ನಿಮಿಷ ತಮಗೆ ಎಕ್ಸ್ಟ್ರಾ ಟೈಮನ್ನು ಕೊಡ್ತಾರೆ. ನೀವು ಲಾಸ್ಟ್ ಆಪ್ಷನ್ 5ನೇ ಆಪ್ಷನನ್ನು ನಿಮಗೆ ಆನ್ಸರ್ ಯಾವುದು ಗೊತ್ತಿಲ್ಲ ಅದನ್ನು ನೀವು 5ನೇ ಆಪ್ಷನ್ ನೀವು ಫಿಲ್ ಮಾಡಬೇಕು. ಇನ್ ಕೇಸ್ ನೀವು 5ನೇ ಆಪ್ಷನನ್ನು ಇಲ್ಲಿ ಫಿಲ್ ಮಾಡದೇ ಇದ್ದರೆ ಅದು ರಾಂಗ್ ಆನ್ಸರ್ ಅಂತ ಅವರು ಕನ್ಸಿಡರ್ ಮಾಡ್ತಾರಂತ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಅದು ಒಂದು ರಾಂಗ್ ಆನ್ಸರನ್ನು ನಾವು ಕನ್ಸಿಡರ್ ಮಾಡ್ತೀವಿ ನೀವು ಶೇಡ್ ಮಾಡಲಿಲ್ಲ ಅಂದರೆ ಅಂತ ಕೊಟ್ಟಿರ್ತಾರೆ. ತಪ್ಪದೆ ನಿಮ್ಗೆ ಯಾವುದು ಆನ್ಸರ್ ಗೊತ್ತಿಲ್ಲ ತಪ್ಪದೆ ನೀವು 5ನೇ ಒಂದು ಬಾಕ್ಸ್ ಏನಿದೆ ಅದನ್ನು ಫಿಲ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ ನಿಮಗೆ ಎಕ್ಸಾಮ್ ಮುಗಿದ ನಂತರ 5 ನಿಮಿಷ ಎಕ್ಸ್ಟ್ರಾ ಟೈಮ್ ಕೂಡ ಇಲ್ಲಿ ಕೊಡ್ತಾರೆ. ಸರಿಯಾಗಿ ನೀವು ಎಕ್ಸಾಮ್ ನಿಮ್ಮ ಆದ ತಕ್ಷಣ ಕರೆಕ್ಟಾಗಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಯಾವುದು ನಿಮಗೆ ಆನ್ಸರ್ ಬರೋಲ್ಲ ಅದು 5ನೇ ಆಪ್ಷನನ್ನು ಫಿಲ್ ಮಾಡಿ. ಸರಿಯಾದ ಉತ್ತರ ಇದ್ದರೆ ನಿಮಗೆ ನೀವು ತುಂಬೋದು. ಒಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ಈ ಥರ ಇಲ್ಲಿ ABCDE ಅಂತ ಒಂದು ಆಪ್ಷನ್ ಇರುತ್ತೆ. ಸರಿಯಾದ ನಿಮಗೆ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ ABCD ಯಾವುದು ಸರಿ ಆನ್ಸರ್ ನಿಮಗೆ ಗೊತ್ತಿದ್ರೆ ನಾರ್ಮಲ್ ಆಗಿ ನೀವು OMR ಸೀಟನ್ನು ಹೇಗೆ ಭರ್ತಿ ಮಾಡ್ತೀರಿ ಅದನ್ನು ಭರ್ತಿ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಒಂದೇ ಒಂದು ಕ್ವಶನ್ ಆನ್ಸರ್ ಗೊತ್ತಿಲ್ಲದಿದ್ದರೆ ಅದನ್ನು ಲಾಸ್ಟ್ ಆಪ್ಷನ್ E ಅಂತ ಏನಿದೆ ಇದನ್ನು ನೀವು ಕಂಪಲ್ಸರಿ ಕಡ್ಡಾಯವಾಗಿ ಇದನ್ನು ಶೇಡ್ ಮಾಡಲೇಬೇಕು. ಇನ್ ಕೇಸ್ ನೀವು ಬಿಟ್ಟರೆ ನೆಗೆಟಿವ್ ಮಾರ್ಕ್ಸ್ ಆಗಿ ಇದನ್ನು ನೀವು ಅವರು ಕನ್ಸಿಡರ್ ಮಾಡ್ತಾರೆ, ರಾಂಗ್ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿರ್ತಾರೆ ನೋಡಿ. ಇದು ನೋಡಿ ಒಂದು ಇಲ್ಲಿ ನೋಡೋದಾದರೆ ಟೆಕ್ಸ್ಟ್ ಸ್ಟೇಷನರಿ ಇವೆಲ್ಲ ಐಟಮ್ಗಳನ್ನು ನೀವು ತೆಗೆದುಕೊಂಡು ಹೋಗಬಾರ್ದು. ಒಂದು ಹ್ಯಾಂಗಿಂಗ್ ಬ್ಯಾಗು ಏನೇನಿದೆ ಇದನ್ನು ನೋಡಿ ಇದನ್ನೆಲ್ಲ ನೀವು ತೆಗೆದುಕೊಂಡು ಹೋಗಬಾರ್ದು. ಎಕ್ಸಾಮ್ನಲ್ಲಿ ಎಲ್ಲ ನಿಷೇಧ ಮಾಡಿದೆ ನೋಡಿ. ವಾಚು, ರಿಂಗು, ಒಂದು ಕ್ಯಾಮ್ರಾ, ಮೊಬೈಲ್, ಇಯರ್ಫೋನ್ಸ್ ನಾರ್ಮಲ್ ಆಗಿ ಇವೆಲ್ಲ ಬ್ಯಾನ್ ಇರುತ್ತೆ. ಮೇನಾಗಿ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ದೇರ್ ವಿಲ್ ಬಿ ನೋ ಅರೇಂಜ್ಮೆಂಟ್ ಫಾರ್ ಇವೆಲ್ಲ ನೀವು ಸಾಮಾನುಗಳನ್ನು ತಂದರೆ ಇದನ್ನು ಕ್ಯಾರಿ ಮಾಡೋಕ್ಕೆ ಅಲ್ಲಿ ಏನೂ ಅರೇಂಜ್ಮೆಂಟ್ ಇರೋದಿಲ್ಲ. ನೀವು ಖುದ್ದಾಗಿ ನಿಮ್ಮ ಬ್ಯಾಗ್ಸು, ಮೊಬೈಲು, ನಿಮ್ಮದು ಏನೇನು ವಸ್ತುಗಳು ಇರ್ತವೆ ಅದನ್ನು ನೀವೇ ಜವಾಬ್ದಾರಿ ಅಂತ ಇಲ್ಲಿ ಕೊಟ್ಟಿರ್ತಾರಲ್ಲಿ. ಯಾವುದೇ ತರಹದ ತಮಗೆ ಅರೇಂಜ್ಮೆಂಟ್ ಇರುವುದಿಲ್ಲ. ನಿಮ್ಮ ಬ್ಯಾಗ್ಸು, ನಿಮ್ಮ ಮೊಬೈಲ್ ಫೋನು ನಿಮ್ಮ ಜವಾಬ್ದಾರಿ ಮೇಲೆ ನೀವು ಎಲ್ಲಿ ಇಡ್ತೀರಿ ಇಡ್ರಿ. ಬಟ್ ಪರೀಕ್ಷಾ ಕೊಠಡಿ ಇದನ್ನು ಅಲೋ ಮಾಡೋದಿಲ್ಲ. ಡ್ರೆಸ್ ಕೋಡ್ ಏನಿದೆ ನೋಡಿ, ಅಭ್ಯರ್ಥಿಗಳು ಫುಲ್ ಸ್ಲೀವ್ ಒಂದು ಡ್ರೆಸ್ಗಳನ್ನು ಇಲ್ಲಿ ನಿಷೇಧ ಮಾಡಿದ್ದಾರೆ ನೋಡಿ. ಹಾಫ್ ಡ್ರೆಸ್ ಮಾತ್ರ ನೀವು ಇಲ್ಲಿ ಹಾಕ್ಕೊಂಡು ಹೋಗಬೇಕು. ಪುರುಷರಿರಲಿ ಮಹಿಳೆ ಇರಲಿ ಹಾಫ್ ಸ್ಲೀವ್ ಮಾತ್ರ ಇಲ್ಲಿ ನಡೆಯುತ್ತದೆ. ಅದೇ ರೀತಿ ಆಭರಣ ನೋಡಿ, ಇಲ್ಲಿ ಯಾವುದೇ ತರಹದ ಲೋಹದ ವಸ್ತುಗಳನ್ನು ಮೂಗುತಿ ಮತ್ತು ಮಂಗಳಸೂತ್ರವನ್ನು ಹೊರತುಪಡಿಸಿ ಧರಿಸಬಾರದು. ಅಂದರೆ ಮ್ಯಾರೇಜ್ ಆದವರು ಒಂದು ಮಂಗಳಸೂತ್ರ ಇಲ್ಲಿ ಧರಿಸಲು ಅನುಮತಿಯನ್ನು ಕೊಟ್ಟಿರ್ತಾರೆ. ಅದನ್ನು ಬಿಟ್ಟು ಯಾವುದೇ ತರಹದ ನಿಮಗೆ ಆಭರಣಗಳನ್ನು ಇಲ್ಲಿ ವೇರಿಂಗ್ ಮಾಡೋಕ್ಕೆ ಅವಕಾಶವಿರುವುದಿಲ್ಲ. ನಂತರ ಇಲ್ಲಿ ಪಾದರಕ್ಷೆಗಳು ನೋಡಿ, ಬೂಟ್ ಶೂಸನ್ನು ಅಲೌ ಮಾಡ್ಕೋಬೇಡ್ರಿ, ನಾರ್ಮಲ್ ಸ್ಲಿಪ್ಪರ್ಗಳನ್ನು ನೀವು ಯೂಸ್ ಮಾಡಿ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಇಷ್ಟೆಲ್ಲ ಮಾಹಿತಿ ಇನ್ಸ್ಟ್ರಕ್ಷನ್ಗಳನ್ನು ಪರೀಕ್ಷೆ ಬರುವ ಅಭ್ಯರ್ಥಿಗಳಿಗೆ ಇಲ್ಲಿ ಕೆಯಿಂದ ಕೊಟ್ಟಿರ್ತಾರೆ. ಮೇನಾಗಿ ನೀವು ಇದು ಏನು 5ನೇ ಆಪ್ಷನನ್ನು ಕೊಟ್ಟಿರ್ತಾರೆ ಅದನ್ನು ಫಿಲ್ ಮಾಡೋದನ್ನು ಮರಿಬೇಡಿ. ಆನ್ಸರ್ ಗೊತ್ತಿಲ್ಲ ಅಂದರೆ ಕಂಪಲ್ಸರಿ ಕಡ್ಡಾಯವಾಗಿ ಅದನ್ನು ಫಿಲ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವ ಒಂದು ವಿದ್ಯಾರ್ಥಿಗಳಿಗೆ ವಿಡಿಯೋವನ್ನು ಈಗಲೇ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಒಂದು ಇದೇ ತರಹದ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.